ಭಾಗ್ಯವಾದಿಯೇ ಪಾರ್ವತಿ ಬ್ರಹ್ಮನ ಹೆಂಡತಿ ಸರಸ್ವತಿ ಮೃಕುಂದನ ಹೆಂಡತಿ ಮರುದ್ವತಿ ಪಂಚಪಾಂಡವರ ಹೆಂಡತಿ ದ್ರೌಪದಿ ದುರ್ಯೋಧನ ಹೆಂಡತಿ ಭಾನುಮತಿ ನನ್ನ ಹೆಂಡತಿ ಕುಶಲಮತಿ ಅಂತ ಕುಶಲಮತಿ ಹೆಂಡತಿಗೆ ಗಂಡನಾದ ನನ್ನ ಹೆಸರು ಸಾರಥಿಯನ್ನು ತೋರದೇವ ಹೇಳಬೇಕು ಬೆಂಬಲವಾಗಿದ್ದನು. ಹೌದಾರ ದೇವ ಆಕ್ರಮಿಸುವ ಬಲರಾಮನ ಪಾತ್ರ ಮಾಡಿದಂತವ್ರಿಗೆ 500 ರೂಪಾಯಿ ದಾನ ಮಾಡಿರ್ತಾರೆ. ಸಿಂಧಿಗೇರಿಗೆ ಆರ್ಲಿಂಗಪ್ಪ ಬಲರಾಮನ ಪಾತ್ರ ಮಾಡಿದಂತವ್ರಿಗೆ 5,000 ರೂಪಾಯಿ ನೀಡಿರುತ್ತಾರೆ. ಬರ್ಬೇಕಂತ ವಿನಂತಿ. ಅಂದ್ಯಾಳ ಗುರುಸ್ವಾಮಣ್ಣ ಕೆಂಚನಗುಡ್ಡದ ಭೀಮಣ್ಣನವರು ಈ ಸುಂದರವಾದ ಮಲ್ಲಿಗಾರವನ್ನು ಬಲರಾಮನ ಪಾತ್ರ ಮಾಡಿದಂತವರು ಯಾರು ಮಾಡುತ್ತಾರೆ? ಇರುವಪ್ಪ ದಯವಿಟ್ಟು ಸ್ವಲ್ಪ ಪಾತ್ರದಾರದ ನಮ್ಮದಂತೆ ಯಾರೋ ಜನ ಯಾರೇ ಖಾಲಿ ಜನ ಇರಬಾರ್ದು. ಶ್ರೀಕೃಷ್ಣ ಕೆಂಚನಗುಡ್ಡದ ದುರ್ಗಮ್ಮನವರು ಈ ಬೆಂಗಳೂರು ಆಡವನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಆಯ ಮಾಡಿರುತ್ತಾರೆ. ಕನ್ನಾಡಿ ಕುರಿಯರ್ ಲಿಂಗಪ್ಪ ಇವರು ಬಲರಾಮನ ಪಾತ್ರ ಮಾಡಿದಂತ ಕರವಿಮನಿಗೆ ಗುಲಾಬಿ ಹಾರವನ್ನು ಯಾರು ಮಾಡಿದ್ರು? ದೇವಲಾಪುರದ ಸರ್ದಾರ್ ಅವರು 500 ರೂಪಾಯಿ ಮಲ್ಲಿಗಾರವನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಯಾರು ಮಾಡಿರುತ್ತಾರೆ?
ಇಡ್ರಪ್ಪ ದಮನ ಖಾಲಿ ಮಂದಿ ಇಡ್ರಿ. ದಯವಿಟ್ಟು ಖಾಲಿ ಜನ ಕೈ ಮುಗಿದು ಕೇಳ್ಕೊತೀನಿ, ತೆಳಕ್ ಇಡ್ರಪ್ಪ. ಖಾಲಿ ಜನ ಇಡ್ರಪ್ಪ. ಗೋಬಲಾಪುರ ಗ್ರಾಮದ ಕಾರ್ತಿವೀರ್ಯಾರ್ಜುನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ಬಲರಾಮನ ಪಾತ್ರ ಮಾಡಿದಂತವರಿಗೆ ಈ ಸುಂದರವಾದ ಮಲ್ಲಿಗಾರವನ್ನು ಆಹಾರ ಮಾಡಿರುತ್ತಾರೆ. ಖಾಲಿ ಜನ ದಯವಿಟ್ಟು ಖಾಲಿ ಜನ ಇಡ್ರಣ, ದಯವಿಟ್ಟು ಖಾಲಿ ಜನ ಇಡ್ರಿ ಮನವಿ ಅಣ್ಣ, ದಯವಿಟ್ಟು ಖಾಲಿ ಜನ ಇಡ್ರಪ್ಪ. ಐಶ್ವರ್ಯ ಮತ್ತು ಮೇಲಕ್ಕಿಳೆ ಎನ್ನ ಹೃದಯೇಶ್ವರಿ. ಪ್ರಾಣೇಶ್ವರಿ ವಲ್ಲಭೆ ಏನಿದೆ ಕೇಳು, ಚೆನ್ನಾಗಿ ಹೇಳು. ಜಲದಿಶಯನ ಜಗಾದಲಯ ಇದು ನನ್ನ ನಿನ್ನ
ನನ್ನದೇ ವಿಜಯ, ಇದು ನನ್ನಿಂದ ವಿಜಯ. ವಲ್ಲಭ, ಅಲ್ಲವೇ ಇಂತೇಕೋ ನನ್ನ ಮನಸ್ಸಿಗೆ ಬೇಸರದಂತೆ ಕಾಣುತ್ತದೆ. ಅದೇಕೆ ಸುಂದರಿ? ನಾವಿಪ್ಪತ್ತನ್ನು ಹಾಡಣವೇ ಪ್ರಿಯ, ಮುಗಿವಿನ ಕೈಯ ಹೇ ಸುಂದರಿ, ಸುಂದರ. ಹೇಳುವೆನು, ಚೆನ್ನಾಗಿ ಕೇಳು. ಏತಕ್ಕೆ ಚಿಂತನೆ ನಿನಗೆ, ಏತಕ್ಕೆ ಚಿಂತನೆ ನಿನಗೆ, ನೂತನ ಜಗವನ್ನು ಸಾರ್ಥಕಗೊಳಿಸಲು, ನೂತನ ಜಗವನ್ನು ಸಾರ್ಥಕಗೊಳಿಸಲು, ಸತ್ಯ ಧರ್ಮವ ಉಳಿಸುವ ಹರೆಯ ಧುರಿತವನ್ನು ಸಂಹರಿಸಲು ನೀನು ಕಟ್ಟಿ ಚಲಿಸಲು ನಿನ್ನ ಸಂಗಡ ಲತ್ತದಾಟವನ್ನು ಆಡುತ್ತಾ ಕುಳಿತರೆ ಎನ್ನ ಭಕ್ತರು ಬಂದು ಬಾಗಿಲಲ್ಲಿ ನಿಂತು ಭಂಗಪಡಿಸಿದಂತಾಯಿತು. ಸಕಲ ಜಗತ್ ಸಂರಕ್ಷಕ ಕರ್ತನೆಂದು ಬಿಡುಗಡೆ ಪಡೆದವರು ಎನ್ನದೇ ಲತ್ತದಾಟವನ್ನು ಆಡಲು ಸಮಯವಿಲ್ಲ. ಸತ್ರಾಜಿತನ ಪುತ್ರಿ ಕೋಮಲಿ ಮಾತ್ರಿ. ಇದೇ ಗ್ರಾಮದ ಕಳ್ಳಿ ಮರ್ಷಾನ್ ಮಾವ ಅವರು ಸತ್ಯಭಾಮನ ಪಾತ್ರ ಮಾಡಿದಂತವ್ರಿಗೆ 500 ರೂಪಾಯಿಗಳನ್ನು 50 ರೂಪಾಯಿಗಳನ್ನು ನೀಡುತ್ತಾರೆ. ಅದನ್ನು 500 ರೂಪಾಯಿ ಸ್ವೀಕರಿಸಬೇಕಂತ ವಿನಂತಿ. ಮತ್ತೆ ನಿಮ್ಮ ಕೂಡ ರಕ್ತದಾಟ ಆಡುವುದಿಲ್ಲ. ಈಗ ಸಮಯವಿಲ್ಲ. ಮತ್ತೆ ಯಾವ ಸಮಯ ಬರುವುದು? ಈಗ ಭಕ್ತರ ಸಲುವಾಗಿ ಕಾರ್ಯಕ್ರಮದ ಸಲುವಾಗಿ ಬಂದಾಗ ರಕ್ತದಾಟವನ್ನು ಮಾಡುವುದಕ್ಕಂತೆ ಅಂತ ಎನ್ನ ಆಸೆ ನೆರವೇರಿಸುವುದಿಲ್ಲವೇ? ಈಡೇರಿಸುವುದಕ್ಕಂತ ಸಮಯ ಬರಲಿ ಅಲ್ಲವಾ? ಒಲ್ಲವೇ ಏನು ಕೇಳು.
ಅಲ್ಲವೇ ಲೋಕರಕ್ಷಗೆ ಪ್ರಿಯ ವಾತ್ಸಲ್ಯಗೆ ವಾಸುದೇವನೇ. ಅಹೋ ಕಾಂತ, ಮತ್ತೆ ನನ್ನ ಕೂಡ ರಕ್ತದಾಟ ಆಡದಿದ್ದರ ಮೇಲೆ ಸುಮ್ಮನೆ ಏತಕ್ಕೆ ಕಾರಣ ಮಾಡುವೆ? ನಾನಿನ್ನ ಅಂತಃಪುರಕ್ಕೆ ತೆರಳಲು ಕಾಂತ ಗುಣವಂತ. ಕಾಂತೆ ಆಗ ಮಾಡಬೇಡ. ಹಾ ಹೇ ಕಾಂತೆ, ಬಲ್ಲವ. ಏತಕ್ಕೂ ನಿನ್ನ ಮುಖ ಬಾಡಿಯಂತೆ ಕಾಣುತ್ತಿರುವುದು. ಹಾ ಕಾಂತೆ, ಕಾಂತ, ಅದು ಏತಕ್ಕೆ? ನೀನು ಹೇಳಬೇಕಲ್ಲವೇ? ಶಿಶಿರೇಖೆಯ ಬಗ್ಗೆ ನೀನೇನೋ ದೀರ್ಘಾಲೋಚನೆ ಮಾಡುತ್ತಿರುವಂತೆ ನನಗೆ ಕಾಣುತ್ತಿರುವುದು. ಹಾ ಹೇ ಕಾಂತೆ, ಕೇಳು ಕೇಳು. ಚೆನ್ನಾಗಿ ನಿನ್ನ ಆಗ್ರಜನಾದ ಬಲಭದ್ರನು ನಿಮ್ಮನ್ನು ಆದಷ್ಟು ತಕ್ಷಣ ಕರೆದುಕೊಂಡು ಬಾ ಎಂದು ಹೇಳಿದರು ಸ್ವಾಮಿ ಸಜ್ಜನ ಪ್ರೇಮಿ. ಅಹೇ ರಮಣೆ, ನಮ್ಮ ಆಗ್ರಜನಾದ ಬಲರಾಮ ದೇವರು ಎನ್ನನ್ನು ಕರೆದುಕೊಂಡು ಬರಲು ಚಾರನನ್ನು ಕಳಿಸಿರುವರು. ನಾನಿನ್ನು ಆಗ್ರಜನ ಬಳಿಗೆ ಹೋಗುತ್ತಿರುವನು. ನೀನಿನ್ನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ ಗುಣವಂತೆ. ನಿನ್ನೆ ವಿಶಿಷ್ಟವಾದ ರಮಣ ಸಂಮೋಹನ ಬೇಡ.
ಅಗ್ರಜ ಹೇಳುವೆನೋ ಚೆನ್ನಾಗಿ ಕೇಳು. ಶೀಘ್ರದಿಂದ ಎನ್ನನ್ನು ಕರೆಯಿಸಿದ ಕಾರ್ಯಾರ್ಥವೇನು? ಅಥವಾ ನಿನ್ನ ಶಿಷ್ಯನಾದ ದುರ್ಯೋಧನ ಸಾರ್ವಭೌಮನಿಗೆ ಏನಾದರೂ ನೂತನವಾದ ವರ್ತಮಾನಗಳನ್ನು ತಿಳಿಸಿ ಬರುವಂತಹ ಕಾರ್ಯ ಇರುವುದೇ? ಅದೇನಿದ್ದರೂ ಸಂದೇಹವಿಲ್ಲದೆ ಆಜ್ಞೆಯನ್ನು ಮಾಡೋ ಅಣ್ಣನೇ ದುರದ್ರಾಕ್ರಗಣ್ಣನೇ. ಚಕ್ರಧರ, ಪಾಂಡವರಿಗೆ ಪಕ್ಷಪಾತಿಯಾಗಿ ನೀನಿತ್ತು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಪಕ್ಷಪಾತ ವಹಿಸಲೆಂದು ತಿಳಿದ ಮಾಡಿ ಅತಲಿತ ಪರಾಕ್ರಮಿಗಳಾದ ಅತಲಿತ ಪರಾಕ್ರಮಿಗಳೇ ಆದ ಅತಲಿತ ಪರಾಕ್ರಮಿಗಳಾದ ದುರ್ಯೋಧನ ಬುದ್ಧಿಯನ್ನು ತಮ್ಮಂದಿರುವರೆಂಬ ಗರ್ವದಿಂದ ತಿಳಿಯದ ಧರ್ಮಜನ ಆತ್ಮಸ್ಥಿತಿಗಳ ಪೌರಸನಿತವಾಗುವುದೆಂದು ನಂಬಿ ಮಾನವೀಯರಾಗಿ ಉರಿದುಂಬಿಕೊಂಡು ಈ ರೀತಿ ಗತಿ ತಂದುಕೊಂಡನು. ಇದರಲ್ಲಿ ಯಾರು ಮಾಡಿದ ದ್ರೋಹವೇನಿದೆ? ತಮ್ಮ ಇದರಾಗ ಏನಾದರಿದ್ದರೆ ಬೇಡ ಇದರ ಬರಲ ರೇವತಿರಮಣನೇ. ಆಹೋ ಲಕ್ಷ್ಮೀನಾರಾಯಣ, ಬಾಲ್ಯಾರಪ್ಪಿನಿಂದಲೂ ಕುರುವಂಶನಾದ ಸುಯೋಧನನು ಅಸೂಹೆ ಮಧ ಮತ್ಸರ ಅವಗುಣಗಳಿಂದ ಪಾಂಡವರನ್ನು ಕಷ್ಟಕ್ಕೆ ಹೀಡು ಮಾಡಿರುವುದನ್ನು ಲೆಕ್ಕಿಸಿದರೆ ನಭೋಮಂಡಲದಲ್ಲಿರುವ ನಕ್ಷತ್ರಗಳಿಗಿಂತಲೂ ಮೀರಿರುವುದು. ಹೀಗಿರುವಲ್ಲಿ ನೀನು ಕುರುವಂಶ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ಹೇಳಲಿ? ಇದಕ್ಕಿಂತಲೂ ಪ್ರತ್ಯಕ್ಷ ಸಾಕ್ಷಿಯನ್ನು ಅಲ್ಲದಲ್ಲದೆ ಹೇಳಿದರೂ ದುರ್ಯೋಧನನ ಸಮಾಚಾರವನ್ನೇ. ಆಹೋ ತಮ್ಮ ಕೃಷ್ಣ, ಮಾತುಗಳಿಂದಲೂ ನಿನ್ನನ್ನು ಗೆಲ್ಲುವುದು ನನ್ನಿಂದ ಆಗಲಾರದು. ಅನುಜಾಸಿತ ಮನೆ ಬಂದಾರ ಕಡೆ. ಅಹೋ ಅಣ್ಣಯ್ಯ, ಅಹೋ ತಮ್ಮ ಕೃಷ್ಣ, ನಾನು ಮಾತಿನ ದುರ್ಗುಣನೆಯವರ
ಲೋಕವಿದ್ದಕ್ಕಾಗಿ ದುಷ್ಟ ಜನರ ಶಿಕ್ಷಣ ಶ್ರೇಷ್ಠ ಜನರ ರಕ್ಷಣ ಮಾನವದಗೋಸ್ಕರವಾಗಿ ಉಪಯೋಗಿಸು ತಮ್ಮ ಗೊತ್ತು ನೋಡ ನಿನಗೆ ಇದರ ಮರ್ಮ. ಅಗ್ರಜ, ಅಹೋ ನಿಜ. ಪಾಂಡವರು ಧರ್ಮ ಸಂಪನ್ನರು, ಸತ್ಯವಾದಿಗಳು, ಸತ್ಯವಾಕ್ಯ ಪರಿಪಾಲನೆ ಮಾಡುವವರು. ಇಂಥ ವಾಕ್ದುರಣರು ಸರ್ವಜನ ವಿನುತ ವಶೀಕರರಾದ ಪಾಂಡವರನ್ನು ಸರ್ವತಾ ರಕ್ಷಣೆ ಮಾಡುವನು ಅಣ್ಣ ಸರಿರಾಜರೋ ಸಂಪನ್ನ. ಅಹೋ ಗರುಡ ವಾಹನನೇ, ಹೋಗಿಣಿತನೇನೆ ಯಾವಾಗಲೂ ಎಡಬಡದ ಪಾಂಡವರ ಎಂದು ಅಭಿಮಾನ ಪಟ್ಟು ಈಗನ್ನುವಯ ಅಗ್ರಜ, ನೀನು ಕೌರವರು ಕೌರವರು ಎಂದು ಅಭಿಮಾನ ಪಡುವುದಿಲ್ಲವೇ? ಅವರವರ ಮಾಡಿಕೊಂಡಿರುವ ಕೃತಾಪರಾಧಕ್ಕೆ ಇದಕ್ಕಾಗಿ ನೀನು ಮುರುಗಬದೇತಕ್ಕೆ ಕೃಷ್ಣ ಸರಳ ಗುಣದ ಸಂಪನ್ನ. ಅಗ್ರಜ, ಅನುಜ ಹೇಳುವೆನ ಕೇಳು. ಅದೇನಿಸ್ತಾರವಾಗಿ ಸ್ವಯಂಕೃತವೇ. ಬಲದೇವ, ತಮ್ಮ ಮಾಧವ, ಧರ್ಮರಾಜನ ಸೌಖ್ಯವನ್ನು ಕಂಡು ಅಸೂಯಗ್ರಸ್ತನಾಗಿ ಅವರನ್ನು ಕರೆಸಿ ವಾರಣಾಸಿಯ ಅರಗಿನ ಮನೆಯಲ್ಲಿ ಮಲಗಿಸಿ ಆ ಅರಗಿನ ಮನೆಗೆ ಬೆಂಕಿ ಹಚ್ಚಿಸಿದ ಆ ದುಷ್ಟ ದುರ್ಯೋಧನನದು ಧರ್ಮವೇ? ಅದೇನು ತಮ್ಮ? ಅಹೋ ಕಾಮಪಾಲ, ಅಹೋ ನಿಜ. ಆ ನಿನ್ನ ಶಿಷ್ಯನಾದ ದುಷ್ಟ ದುರ್ಯೋಧನನ್ನು ಮಾಡಿರುವ ಇಂಥ ಹೀನ ಕಾರ್ಯಗಳಿಗೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗಳು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿವೆ. ಹೌದೇನು ತಮ್ಮ? ಅಣ್ಣ ಬಲದೇವ, ತಮ್ಮ ಮಾಧವ, ಅಷ್ಟೇ ಅಲ್ಲದೆ ಮಾಯಾ ಜೂಜಿನಲ್ಲಿ ಧರ್ಮರಾಜನ ಸಿರಿಯನ್ನೆಲ್ಲ ಅಪಹರಿಸಿರುವನು. ಆ ನಿನ್ನ ಶಿಷ್ಯನಾದ ದುರ್ಯೋಧನನು ಮಾಡಿರುವ ಇಂಥ ಹೀನ ಕಾರ್ಯಗಳನ್ನು ನೆನೆಸಿಕೊಂಡರೆ ದಕ್ಕನ ಉರಿ ಹೇಳುವುದು ಎನ್ನ ಹೃದಯದಲ್ಲಿ ಬೇಗನೆ. ತಮ್ಮ ಗೋವರ್ಧನ, ರಾಜ್ಯವನ್ನು ಕಸದುಕೊಂಡು ಅದರಿಂದ ಪಾಲು ಮಾಡಿಸಿರುವ ಸಂಗತಿಯು ಸರ್ವ ಲೋಕಾಂಗಗಳಿಗೆ ಇಖಿತವಲ್ಲವೇ? ಈ ಸಂಗತಿಗೆ ನನಗೆ ತಿಳಿದು ಈ ವಿಷಯದಲ್ಲಿ ದ್ರೋಣ ಆದಿಗಳ ಬಹಳ ದೋಷದ ಕೆಲಸವನ್ನು ಮಾಡಿದವರೇ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಅವರ ರಾಜ್ಯ ಅವರಿಗೆ ಕೊಡಿಸುವೆನು. ಸರ್ವ ಪಾಂಡವರ ಸೌಖ್ಯವಾಗಿ ಇರುವಂತೆ ಮಾಡುವನು. ತಮ್ಮ ಇನ್ನು ಅವರ ವಿಷಯದಲ್ಲಿ ಸಂದೇಶ ಪಡೆದ ಸಮಾಧಾನವಾಗಿರುವ ಅನುಜಾತಗಳೇ ಅನುಜ, ಈ ತಮ್ಮನ ವಿಷಯದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ತೋರಿಸಿ ಶಿಶುವಿಗೆ ಹಾಲು ಅನ್ನವನ್ನು ಉಣ್ಣಿಸುವಂತೆ ಅದಷ್ಟು ಬೇಗ ಸಮಾಧಾನ ಪಡಿಸಿದೆ.
ಲಕ್ಷ್ಮಣೇ, ಬಲದೇವನೇ, ಒಳ್ಳೆ ಚೌಕಿಯಿಂದ ನುಡಿಯುತ್ತಿರುವೆಯಾ? ಏನು ಮಾತನಾಡುತ್ತಿರುವನು ಅಣ್ಣ? ಪಾಂಡವರಿಗೆ ರಾಜ್ಯ ನಾನು ಕೊಡಿಸಲಾರೆನೆಂದು ಮನಸ್ಸುವೆಯ, ಅಥವಾ ಈ ಸಾಮಪೂರ್ತಿನಿಂದ ಎರಡು ಯುದ್ಧ ಶಕ್ತಿ ಮಾಡಿ ಪರನಿಗೆ ಉಪಕಾರ. ರೋಹಿಣಿ ತನಯನೇ, ಕೇಳುವೆನು, ಚೆನ್ನಾಗಿ ಕೇಳು. ರುಕ್ಮಿಣಿ ಬಗ್ಗೆ ಅದನ್ನು ಚೆನ್ನಾಗಿ ಹೇಳು. ಹಾಗೆಂದಿಗೂ ಅನುಮಾನ ಪಡಬೇಡ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾವಿದರಾದಿಗಳು ಹೇಳಿದ ಮಾತು ಕೇಳದ ನಿನ್ನ ಶಿಷ್ಯ ದುರ್ಯೋಧನನು ನಿನ್ನ ಮಾತುಗಳಿಗೆ ಒಪ್ಪಿ ರಾಜ್ಯವನ್ನು ಕೊಡುವನೇ ಎಂಬ ಅನುಮಾನ ಉಂಟಾಗಿದೆ ಅಣ್ಣ. ಸುಗುಣ ಲಾವಣ್ಯ. ಹೃದಯ ತೋರ ಹುಟ್ಟಿದ ರಾಪದಿಂದಲೂ ನನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ? ಗೊತ್ತಿರುವುದು ಅಣ್ಣ. ತಮ್ಮ, ಪ್ರಜಾ, ಭೀಷ್ಮ ದ್ರೋಣಾದಿಗಳೆಂದರೆ ಏನಾಯಿತು? ಎಂದ ಪ್ರಥಮ ಶಿಕ್ಷನಾದ ದುರ್ಯೋಧನ ನಾನು ಹೇಳಿದ ವಚನಕ್ಕೆ ತಕ್ಕ ಪ್ರತಿ ಉತ್ತರ ಉಂಟು. ನಾನು ಬರದ ಗೆರೆಯು ಅವನು ದಾಟವನಲ್ಲ. ಆ ನಂಬಿಕೆ ನನಗೆ ವಿಶ್ವಾಸ ಇದೆ. ಆ ನನ್ನ ಮೈದುನನ ಪ್ರಾರ್ಥನೆ ನಂಬಿದವರಿಗೆ ಏನು ಮಾಡುವನಲ್ಲ. ಬಲುವೆ ಪಾಂಡವರಿಗೆ ರಾಜ್ಯವನ್ನು ಕೊಡಿಸುವನು. ನೀನು ಸಂದೇಶ ಬರಲು ಸುಮ್ಮನೆ ಅವಿಕಾಸಕವನು. ಅಗ್ರಜ, ನನ್ನ ಮಾತು ಪಾಂಡವರು ಬೀರುವರು, ನಿನ್ನ ಮಾತು ಕೌರವರು ಬೀರುವರು ನೋಡುವೆನು. ಅಗ್ರಜ, ಅಂದ ನಮ್ಮ ಕಡೆ ಇರುವ ಭಕ್ತನು ನಿನಗೆ ಅಂತ ಅನ್ಯಾಯವೇನು ಮಾಡಿರುವುದು ಅಣ್ಣನೇ, ರಾಜಾಗ್ರಗಣ್ಣನೇ. ಆಹೋ ಲಕ್ಷ್ಮೀನಾರಾಯಣ, ಹಿಡಿತನೇನೆ. ಇದಕ್ಕಾಗಿ ನಿನ್ನ ಅನ್ನವರು ಪಾಂಡವರ ಪಕ್ಷಪಾತಿ ಅನ್ನವರು, ಕೌರವರ ಪಕ್ಷಪಾತಿ ಅನ್ನುವುದಲ್ಲವೇ ಅಣ್ಣಯ್ಯ? ಬಲುವೆ ಆ ಕಡಿಪಾರ್ಥನಿಗೆ ಇಲ್ಲದ ಸುದ್ದಿಯನ್ನು ಹೇಳಿ ಸುಭದ್ರಾ ದೇವಿಗೆ ಬೋಧ ತುಂಬಿಸಿ ಯಾರ ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ಏನು ತಿಳಿಯದ ತಂಗಿನನ್ನು ಈಗ ಸಾಕಲಾರದೆ ಕೈಲಾಗಲಾರದೆ ಅರಣ್ಯ ಸೇರಿದನು. ಎಲ್ಲ ಮನೆಗೆ ಕಳಿಸಿದನು. ತಮ್ಮ, ಇದು ಹತ್ತ ಧರ್ಮ. ಅಣ್ಣ ಬಲದೇವ, ಅಮ್ಮ ಮರಣ ಹೇಳುವೆನು ಕೇಳು. ಅದೇನು ಸ್ಥಳವಾದ ಕೇಳುವೆ ಕೇಳು ಯಾಧವರಾಯ.
ಸ್ವಾತಂತ್ರ್ಯವಿರುತ್ತದೆ. ಅಣ್ಣ ಬಲದೇವ, ತಮ್ಮ ಮಾಧವ, ಈಗಾಗಲೇ ಅವರಿಬ್ಬರ ನಡುವೆ ಪ್ರೇಮ ಸಂಬಂಧಗಳು ಏರ್ಪಟ್ಟಿರುತ್ತವೆ. ಕಾಮಪಾಲ, ಇದರಲ್ಲಿ ನಾವೇನಾದರೂ ಆತಂಕ ಮಾಡಿದರೆ ಯಾವುದೂ ನಡೆಯುವುದಿಲ್ಲ. ವೀರಪಾರ್ಥನು ಕ್ಷಾತ್ರ ಧರ್ಮದಂತೆ ವೀರಪತ್ನಿಗಳಾದ ಸುಭದ್ರಾದೇವಿಯನ್ನು ಕರೆದುಕೊಂಡು ಹೋಗಿ ಲಗ್ನ ಮಾಡಿಕೊಂಡಿರುವನು. ಅಣ್ಣ ಬಲದೇವ, ತಮ್ಮ ಮಾಧವ, ಆ ನಿನ್ನ ಶಿಷ್ಯನಾದ ದುರ್ಯೋಧನನು ಬಹಳ ಗರ್ವದಿಂದ ಇರುವನು. ಸುಭದ್ರಾದೇವಿಯು ನಮ್ಮ ಮನೆಗೆ ಬಂದಿರುವಳು, ಅಭಿಮನ್ಯುವು ಸಹ ನಮ್ಮ ಮನೆಯಲ್ಲಿರುವನು. ಅಗ್ರಜ, ಅರ್ಜ, ಅವನು ತಂದೆಗೆ ತಕ್ಕಾದ ಮಗನಾಗಿದ್ದಾನೆ. ನಾನು, ನೀನು, ಶಶಿರೇಖಾದೇವಿ, ರೇವತಿ ಅತ್ತಿಗೂ ಎಲ್ಲರೂ ಹಗಲಿರಲು ಕಣ್ಣಿಗೆ ಎಣ್ಣೆ ಬಟ್ಟೆ ಹಾಕಿಕೊಂಡು ಎಚ್ಚರದಿಂದ ಇದ್ದರೂ ಸಹ ಅಭಿಮನ್ಯುವೇ ಶಶಿರೇಖಾದೇವಿಗಳನ್ನು ಲಗ್ನವಾಗುವಂತೆ ತೋರುತ್ತದೆ. ಅಲ್ಲವರನೆ ಇದಕ್ಕೇನು ಮಾಡುವೆ ಮುಂದಿನ ಆಲೋಚನೆ? ಆಹೋ ಮುರಾರೇ, ಬಲದೇವ, ಅದು ಹೇಗೆ ಹೇಳಿ? ನನಗೆ ಗೊತ್ತಿರುವುದು ಅಣ್ಣ. ಸುಭದ್ರಿ ಇಸಿಯ ತಿಳಿಯದೆ ಮೊದಲು ಸುಭದ್ರಿ ಇಸಿಯ ತಿಳಿಸದೆ ಕಾರಣ ನಡೆದು ಹೋಯಿತು. ಈಗ ಮಾತ್ರ ನಿನಗೆ ಇಸಿಯ ತಿಳಿಸದೆ ಬಡರೆ ಕಾರ್ಯವನ್ನು ನಡೆಸುವೆನು. ಶಶಿ ರೇಖೆಯ ಲಗ್ನದ ಇಸೆಯವು ನಿನಗೆ ಬೇಡ ಸೋದರನೇ, ವಾಕ್ಕು ವೀರನೇ. ಅಗ್ರಜ, ಅನುಜ, ನಾನು ವಾಕ್ಶೂರನೆ ಬರೆದು ಕಾರ್ಯಶೂರನಲ್ಲವೆಂದು ನಿನಗೆ ಸಹ ಗೊತ್ತಿರುವುದು. ಅಣ್ಣ ಬಲದೇವ, ತಮ್ಮ ಮಾಧವ, ಎಚ್ಚರಿಕೆ! ಪಾಂಡವರು ಬಲು ಶೂರರು. ಸಮಾಧಾನ, ಭೇದ, ದಂಡವೆಂಬ ಚತುರ್ಉಪಾಯಗಳಿಂದಲಾದರೂ ಶಶಿರೇಖಾದೇವಿಗಳನ್ನು ಕತ್ತೊಯ್ದು ಲಗ್ನ ಮಾಡಿಕೊಳ್ಳುತ್ತಾರೆ. ಈ ವಿಷಯದಲ್ಲಿ ಏನು ಮಾಡುವೆಯೋ ಏನೋ, ನಿನ್ನದೇ ಭಾರ. ಬಲದೇವ, ತಮ್ಮ ಮಾಧವ, ಈ ವಿಷಯದ ಕುರಿತು ಚರ್ಚೆ ಮಾಡುವುದರ ಸಲುವಾಗಿ ರೇವತಿ ಅತ್ತಿಗೆಯು ಮತ್ತು ಸುಭದ್ರಾದೇವಿಯು ಯುದ್ಧಕ್ಕೆ ಬರುತ್ತಿರುವರು. ಅವರ ಬಂದ ನಂತರ ಮತ್ತೆ ನಡೆಯುವುದು ನೋಡುವನು. ಅಣ್ಣ ರಾಜಾಗ್ರಗಣ್ಯ. ಆಹೋ ರುಕ್ಮಿಣಿಪತಿ, ತನಯ, ನೀನಂದ ಸುಮ್ಮನಿದ್ದರೆ ನನಗೆ ಅಷ್ಟೇ ಸಾಕು. ನಿನ್ನ ಇಷ್ಟದಂತೆ ಆಗಲಿ ಅಣ್ಣ. ಮುಂದಿನ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೀನಿ. ಸೌರ್ಯ ಮತ್ತೊಂತಾರೆ ಕೆಂಚನಗುಡ್ಡದ ನೀರಾಮನ ಪಾತ್ರ ಮಾಡಿದವರಿಗೆ ಸೇಬುಹಣ್ಣಿನ ಹಾರವನ್ನ ಬಹುಮಾನ ಪೂರ್ವಕವಾಗಿ ಅರ್ಪಿಸುತ್ತಾರೆ. ಜೊತೆಗೆ ಒಂದು ಚಿನ್ನದ ಉಂಗುರವನ್ನ ಕೂಡ ಬಹುಮಾನವಾಗಿ ನೀಡಿರುತ್ತಾರೆ. ಬಯಲಾಟ ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರನ್ನ ಆಹ್ವಾನಿಸುವ ಒಂದು ಸಂದರ್ಭ. ಗಣ್ಯಮಾನ್ಯರು ಹೆಸರು ಕೂಡಿದ ತಕ್ಷಣ ಅತಿ ತುರ್ತಾಗಿ ಬರಬೇಕಾಗಿ ವಿನಂತಿ. ಇದು ಬಯಲಾಟ ಕಾರ್ಯಕ್ರಮ, ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಜನಪ್ರಿಯ ಶಾಸಕರು JN ಗಣೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಕುದುರೆ ಸಾಗರಪ್ಪ ವೇದಿಕೆ ಮೇಲೆ ಆಗಮಿಸಬೇಕು. ಕುದುರೆ ಸಾಗರಪ್ಪ ಸಿರುವಾರ ಕೆಂಪಯ್ಯ ವೇದಿಕೆ ಮೇಲೆ ಆಗಮಿಸಬೇಕು. ಸಿರುವಾರ ಕೆಂಪಯ್ಯ
ಸಿಲ್ವಾರ್ ಕೆಂಪಣ್ಣ ವೇದಿಕೆ ಮೇಲೆ ತರಬೇಕು. ಎಲ್ಲಿದ್ರ ಸಿಲ್ವಾರ್ ಕೆಂಪಣ್ಣ? ಪೆದ್ದಯ್ಯ ಈ ಸಂಘಕ್ಕ ಬಯಲಾಟಕ್ಕ 15 ರೂಪಾಯಿ ಅರ್ಪಿಸುತ್ತಾರೆ. ಓಮಲಾಪುರ ಸೋಮ ಅವರು ವೇದಿಕೆ ಮೇಲೆ ಬರಬೇಕು. ಪುನೀತ್ ಅಭಿಮಾನಿ ಗುಗ್ರೆ ಪ್ರಕಾಶ್ ಕೆಂಚನಗುಡ್ಡದ ಭೀಮಪ್ಪ ಇವರು ವೇದಿಕೆ ಮೇಲೆ ಬರಬೇಕು. ಜಾಲಿಯಾರ ಪಿ ಹನುಮಂತರಾಯಪ್ಪ ವೇದಿಕೆ ಮೇಲೆ ಬರಬೇಕು. ಓಮಲಾಪುರ ಸೋಮಪ್ಪ ಈ ಬಯಲಾಟ ಸಂಘಕ್ಕೆ 100 ರೂಪಾಯಿ ಅರ್ಪಿಸುತ್ತಾರೆ. ಡಾಕ್ಟರ್ ವೀರೇಶಪ್ಪ ದೇವ್ರ ಮನೆ ತಿಮ್ಮಪ್ಪ ಬಯಲಾಟದ ಮ್ಯಾನೇಜರ್ ಬಳ್ಳಾರಿ ದೊಡ್ಡರುದ್ರಪ್ಪ ಇವರನ್ನ ಅತಿ ಗೌರವದಿಂದ ಸನ್ಮಾನ ಮಾಡಲಾಗ್ತದೆ. ಹನುಮಂತಪ್ಪ ಅವರು ಹಾರ್ಮೋನಿಯಂ ಮೇಸ್ಟ್ರು ಇಬ್ರು ಗುರುಗಳು. ಅವರಿಬ್ರು ರಾಜ ಆವಣರ್ ಕರ್ಮಸಪ್ಪ ಎಂ ರೆಡ್ಡಿ ಅವರು ಇಬ್ರು ಹಾರ್ಮೋನಿಯಂ ಮಾಸ್ಟ್ರು. ದಯವಿಟ್ಟು ಬರೆಯಪ್ಪ. ಹಾರ್ಮೋನಿಯಂ ಮಾಸ್ಟರ್ ವೇದಿಕೆ ಮೇಲೆ ತರಬೇಕು. ಕಾರ್ಯಕ್ರಮ ಚೌಡಿ ಗುಂಡ್ರು ಮಲ್ಲಪ್ಪ ಅವರು ಕೂಡ ಸಾರಥಿ ವೇದಿಕೆ ಮೇಲೆ ಬರಬೇಕು. ಶಂಕರಪ್ಪ 500 ರೂಪಾಯಿ. ದುಗ್ಲಾದೇವಿ ಪೂಜಾರಿ ರವಿ 600 ರೂಪಾಯಿ. ಜಿಲ್ಲಾ ಕಾರ್ಯದರ್ಶಿ ಪತ್ರಕರ್ತ ಭೀಮಣ್ಣ 501 ರೂಪಾಯಿ. ಸಿಲ್ವಾರ್ ದೇವೇಂದ್ರಪ್ಪ 1000 ರೂಪಾಯಿ. ಛತ್ರವೀರರೆಡ್ಡಿ 1000 ರೂಪಾಯಿ. ಸೋಮಸಮುದ್ರ ಅಗಸರು ಹೊನ್ನರಪ್ಪ 500. ಗುಗ್ರೆ ಪ್ರಕಾಶ್ 1000 ರೂಪಾಯಿ. ಎಚ್ ರಾಮಚಂದ್ರ 500 ರೂಪಾಯಿ. ಗುಗ್ರೆ ಸಕರಪ್ಪ ಬಸಪ್ಪ 1000 ರೂಪಾಯಿ. ವೈ ನಾರಾಯಣ ರೆಡ್ಡಿ ಮಾಜಿ ತಾಲೂಕ್ ಪಂಚಾಯತ್ ಸತ್ಯಭಾಮ ಅವಸರ ಮತ್ತು ಮೇಲಕ್ಕೆ ಹೇಳಿ ಪ್ರಾಣಕಾಂತೆ. ಸೈಲೆನ್ಸ್. ವಿಲೇಜ್ ಅಕೌಂಟೆಂಟ್ ಕಾಂತೆ, ಹೇಳುವಿನ ಕೇಳೋ. ಅಯ್ಯೋ, ನಿಷ್ಠಾರಾಯ. ಏನೇಯ ಎನ್ನ ಜೀವನದೊಡೆಯ ನೀನೋ ಕೈಡಿದ ಸಮಧರ್ಮಿ ನಾನು ಸುಖ ದುಃಖಕ್ಕೆ ಸಮಭಾವನೆ. ಪ್ರಾಣಕಾಂತೆ, ಅಯ್ಯೋ, ನಿಷ್ಠಾರಾಯ.
ಕಾಂತ, ಕಾಂತೆ ಮಗಳಿಗೆ ಲಗ್ನವನ್ನು ಮಾಡಬೇಕೆಂಬ ಚಿಂತೆಯು ನಿನಗಿಲ್ಲವಲ್ಲ ಕಾಂತ ಗುಣವಂತ. ಹಾಗೆ ಸುಂದರಿ, ಹಾಗೆ ಸುಂದರಿ, ನಿನ್ನ ಸುಂದರವಾದ ಮಂದಿರವ ಬಿಟ್ಟು ಇಲ್ಲಿಗೆ ಬಂದಿರುವ ಕಾರಣವೇನು ರಮಣಿ? ಸತ್ಗುಣವರಣೆ ರೋಹಿಣಿ ತಾನಯ ಹಾಗೆ ಪ್ರಾಣಕಾಂತೆ. ಅರಮಂದಿರವನ್ನು ಬಿಟ್ಟು ಇಲ್ಲಿಗೆ ಬಂದಿರುವ ಕಾರಣವೇನೆಂದು ಕೇಳುತ್ತಿರುವೆಯಾ? ಹೌದು ಕಾಂತೆ, ಎನ್ನ ವಿಚಾರವನ್ನು ತಿಳಿದುಕೊಳ್ಳಬೇಕೆ? ಹೌದೇನು ಕಾಂತೆ? ಸುಂದರ, ಸುಂದರ ಮಗಳಾದ ಶಶಿರೇಖೆಗೆ ವರವನ್ನು ಹುಡುಕಿಕೊಂಡು ಬರಬೇಕು ಕಾಂತ. ಕಾಂತೆ, ಮಗನ ಚಿಂತೆ ನಿನಗಿಲ್ಲವಲ್ಲ ಕಾಂತ ಗುಣವಂತ. ಹಾಗೆ ಕಾಂತೆ, ನಿನ್ನ ತವರ ಮನೆಯವರು ಯಾರಾದರೂ ಇರಬಹುದೆಂದು ನಾನು ಇಲ್ಲಿಯವರೆಗೆ ಸುಮ್ಮನಿದ್ದೆ. ನಿನ್ನ ಮನಸ್ಸಿನ ಅಭಿಪ್ರಾಯ ಹೇಳು ಕಾಂತೆ ಗುಣವಂತೆ. ಸುಭದ್ರ, ಬ್ಯಾಡಿಗೆ ರುದ್ರ ಅವರು ಕಥೆ ಸಂಚಾಲಕನಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ಕಥೆ ಸಂಚಾಲಕ ಸ್ವೀಕರಿಸಬೇಕಂತೆ. ತವರು ನಾಡಿಗೆ ಕೊಟ್ಟ ಕಲಾವಂದನೆ ಚಿಂತೆಯೂ ನನಗಿಲ್ಲ. ಹೌದೇನು ಕಾಂತೆ? ವಲ್ಲಭ, ಅಲ್ಲವೇ? ನೀನೇ ಹೋಗಿ ಎಲ್ಲಿಯಾದರೂ ಹೋಗಿ ಮಗಳಿಗೆ ಸರಿಯಾದ ವರವನ್ನು ಹುಡುಕಿಕೊಂಡು ಬಾ ಕಾಂತ. ಕಾಂತೆ, ಎನ್ನ ಮಾತನ್ನು ಕೇಳು ಕಾಂತ ಗುಣವಂತ. ಹೌದೇ ಕಾಂತೆ, ನಮ್ಮ ಮಗಳಾದ ಶಶಿರೇಖೆಯ ಲಗ್ನದ ವಿಷಯವು ಎನ್ನ ಮನದಲ್ಲಿ ನಿನಗೆ ಅಪದ ಆಸೆ ಇರಬಹುದು. ಹೌದೇನು ಕಾಂತ? ನೀನು ಚಿಂತೆ ಮಾಡದಿರಲ್ಲ ಅರಿಯಾಮಣೆ, ಬಿಟ್ಟು ಬಿಡ ನಿನ್ನ ಮನದ ಆಲೋಚನೆ. ಪಾಂಡ
ಸ್ಪಷ್ಟವಾಗಿ ಹೇಳಮ್ಮ ತಂಗಿ. ಉನ್ನತವಾದ ನಿನ್ನ ರಾಜ್ಯ ಸಂಪತ್ತು ನಾನೇನು ಕೇಳುವುದಿಲ್ಲ. ಹೌದೇನು ತಂಗಿ? ನಾನು ಕೇಳುವ ಮಾತನ್ನು ಹೊಂದಿಸುವುದೆಂದರೆ ಮಾತ್ರ ಆ ವಿಚಾರವನ್ನು ಹೇಳುವೆನು. ಬಲಭದ್ರ ದೇವ, ಕರುಣಾಸಮುದ್ರ ತಿಳಿಸದೇವ. ತಂಗಿ ಸುಭದ್ರ, ಅದೇನು ಸಂಗತಿ ವಿಸ್ತಾರವಾಗಿ ಹೇಳು. ನಿಮ್ಮ ಮೇಲೆ ಪೂರ್ತಿ ಇರುವುದು ಅಂತಃಕರಣ. ನಿಮ್ಮ ಯಾವಾಗಲ ಕಡೆಗಣ್ಣಿನಿಂದ ನೋಡಬದಲ್ಲ ಸುಭದ್ರ. ನಿಮ್ಮಣ್ಣನ ಮಾತು ಬಲಭದ್ರ. ಅಣ್ಣಯ್ಯ, ತಂಗಿ ಸುಭದ್ರ, ಜಲಜಾಕ್ಷಿ ನಿನ್ನ ತಂಗಿ ಸುಭದ್ರ, ಎನ್ನ ಮಗನಾದ ಅಭಿಮನ್ಯುವಿನಿಗೆ ನಿನ್ನ ಮಗಳಾದ ಶಶಿರೇಖೆಯನ್ನು ಹುಟ್ಟಬೇಕೆಂದು ನಿನ್ನಲ್ಲಿ ಭಿನ್ನಪವನ್ನು ಮಾಡಿಕೊಳ್ಳುತ್ತಿರುವೆನು. ಬಲಭದ್ರ ದೇವ, ತಿಳಿಸು ಈ ಕ್ಷಣವ. ಕಣ್ಣ ಬಲದೇವ, ಈಗ ನನ್ನ ಮಗಳ ಸಣ್ಣ ಹಾಕಿ ಮಗಳ ಸಂಕಲ್ಪ ಬಂದಾಗ ನೋಡಿಕೊಳ್ಳಲು ಸುಮ್ಮನೆ ಇರಮ್ಮ ತಂಗಿ ಸುಭದ್ರ. ಅಣ್ಣ ಬಲದೇವ, ಅಮ್ಮ ಮಾಧವ, ನಮ್ಮ ಪುತ್ರಿಯಾದ ಶಶಿರೇಖಾ ದೇವಿಯು ಪ್ರಾಪ್ತ ವಯಸ್ಸಿಗೆ ಬಂದಿರುವಳು. ಹೌದೇನು ತಮ್ಮ? ಆದ್ದರಿಂದ ನಮ್ಮ ತಂಗಿಯಾದ ಸುಭದ್ರಾ ದೇವಿಯು ತನ್ನ ಮಗನಾದ ಅಭಿಮನ್ಯುವಿಗೆ ವಧುವನ್ನು ಕೊಡುವಿರಾ ಎಂದು ಬೇಡಿಕೊಳ್ಳುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷಪಡಿಸಿವೆ ಅಣ್ಣ ರಾಜಾಗ್ರಗಣ್ಯ. ತಮ್ಮ ಕೃಷ್ಣ, ಅಣ್ಣ ಬಲದೇವ, ಈಗ ನಮ್ಮ ಮಗಳು ಸಣ್ಣ ಹಾಕಿರುವಳು. ಮುಂದೆ ನೋಡಿಕೊಳ್ಳಲು ಸುಮ್ಮನೆ ಇರ ತಮ್ಮ. ನನ್ನ ಇಷ್ಟದಂತೆ ಆಗಲಿ ಅಣ್ಣ. ಹಾಗೆ ಪ್ರಾಣಕಾಂತ, ಹಾಗೆ ಕಾಂತೆ, ಸುಭದ್ರಿಯ ಹೇಳಿದ್ದು ನಿಮಗೆ ತಿಳಿಯಲಿಲ್ಲವೇ? ಈಗ ಅದೇನು ಸಂಗತಿ ಹೇಳ ಕಾಂತೆ. ಕಾಂತೆ, ಈ ನಿಮ್ಮ ತಂಗಿಯು ಒಡಹುಟ್ಟಿದವಳಲ್ಲವೇ? ಇಲ್ಲವನ್ನ ಯಾರು ಇಲ್ಲಂದವರು ಯಾರು ಕಾಂತೆ. ಕಾಂತೆ, ಅದಕ್ಕಾಗಿ ತಂಗಿಯ ಮಾತನ್ನು ಕೇಳಬೇಕು ಕಾಂತ ಗುಣವಂತ. ಸತ್ಯಭಾಮ ನಿಮಗೆ ಶುಭವಾಗಲಿ. ಮೇಲಕ್ಕೆ ಸತ್ಯಭಾಮ, ಅವಯ್ಯ, ಸತ್ಯಭಾಮ ಅದೇನು ಸ್ಥಳವಾಗಿ ಹೇಳು.
ಇದು ನಾದ ಗೋದಂಡ ವಿದ್ಯೆಯಲ್ಲಿ ಪಂಡಿತನರ ಅಭಿಮಾನ್ಯವು ಸರ್ವ ಜನರಿಗೆ ಹುಣ್ಣಿಮೆ ಚಂದ್ರನಿಗೆ ತಪ್ಪುವನು. ಹೌದೇನು ಸತ್ಯಭಾಮ? ಭಾವಯ್ಯ, ಸತಿಯಾದ ಸತ್ಯಭಾಮ. ಅವರಿಬ್ಬರಿಗೆ ಮದುವೆ ಮಾಡಿದರೆ ಕನಕಕ್ಕೆ ಪರಿಮಳ ಚೆಂದಾಗದು. ಭಾವ ಬಲಭದ್ರ ದೇವ. ಹಾಗೇ ರಮಣೆ, ಸತ್ಯಭಾಮ ಶ್ರೀಕೃಷ್ಣರ ವಿಷಯದಲ್ಲಿ ಮತ್ತರ ತುಂಬಿದೆ. ನೀನು ಸಹ ಅವರಂತೆ ಬೇಡುತ್ತಿರುವಿಯಾ? ಆದರೆ ಈಗ ಈಕೆಯು ಚಿಕ್ಕ ಬಾಲೆಯು. ಲಗ್ನದ ಸಂಗತಿಗೆ ಏನು ತೊಂದರೆ ಇರಬಹುದು, ನಿಧಾನವಾಗಿ ಆಲೋಚನೆ ಮಾಡ ರಮಣೆ ಎಂದು ಪ್ರೇಮದ ಅರಗಣೆ